ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಜರಾತ್ ಟ್ರಿಪ್ ಡೇ 7. ಪಟಾನ್ ಸಿಟಿ ಒಳಗೆ ನಾವು ಲಾಸ್ಟ್ ನೈಟ್ ಉಳ್ಕೊಂಡಿದ್ವಿ. ಅಲ್ಲಿಂದ ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ನೋಡೋಕೆ ಬಂದಿರೋದು ಮೊದೇರಾ ಸನ್ ಟೆಂಪಲ್. ಮೊದೇರಾ ಸನ್ ಟೆಂಪಲ್ ಇರೋದು ಮೊದೇರಾ ಮೆಹಸಾನ ಡಿಸ್ಟ್ರಿಕ್ ಒಳಗೆ. ಈಗೇನು ನೀವು ನೋಡತ್ತಿರಲ್ಲ, ಇದು ಫುಲ್ ಸನ್ ಟೆಂಪಲ್ ಅಪೋಸಿಟ್ ಒಂದು ಹೊಂಡದ ಥರ ಐತಿ. ಆ ಹೊಂಡನೂ ಫುಲ್ ಲೈಟಿಂಗ್ ಒಳಗೆ ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಹಾಕ್ಯಾರ. ಈವ್ನಿಂಗ್ ಅವು ಲೈಟ್ಸ್ ಎಲ್ಲ ಆನ್ ಮಾಡ್ತಾರಂತ, ಭಾಳ ಚಂದ ಕಾಣಿಸ್ತೈತಿ ಈವ್ನಿಂಗ್. ಈ ಸನ್ ಟೆಂಪಲ್ ಅಂದ್ರೆ ಅಲ್ಲಿ ಒಳಗೆ ಏನೂ ದೇವರಿಲ್ಲ, ಸಣ್ಣ ಡಿಫ್ರೆಂಟ್ ಅದ್ರದ್ದು ಬೇರೆ ಬೇರೆ ಅವತಾರಗಳನ್ನು ಅಲ್ಲಿ ಮಾಡ್ಯಾರ. ಇವೆಲ್ಲ ಸನ್ ಟೆಂಪಲ್ ಒಳಗೆ 52 ಪಿಲ್ಲರ್ಸ್ ಅದಾವು, ರಿಪ್ರೆಸೆಂಟಿಂಗ್ 52 ವೀಕ್ಸ್ ಆಫ್ ದ ಇಯರ್. ಓಕೆ, ಇದು ಅರೌಂಡ್ 1000 ಇಯರ್ಸ್ ಬ್ಯಾಕ್ ಟೆಂಪಲ್, 1000 ಇಯರ್ಸ್ ಬ್ಯಾಕ್ ಟೆಂಪಲ್ ಅಂತ ಹೇಳ್ಬೋದು. ಸೊ ಇದು ಅಸೆಂಬ್ಲಿ ಹಾಲ್ ಥರ ರಿಪ್ರೆಸೆಂಟ್ ಮಾಡೋಕೆ ಹಿಂಗೆ ಮಾಡ್ಯಾರ. ಮೇನ್ಲಿ ಇಲ್ಲಿ ಸ್ಕಲ್ಪ್ಚರ್ ಇರೋದು ಆಲ್ ರಾಮಾಯಣ ಮಹಾಭಾರತದ ಎಲ್ಲನೂ ಸ್ಟೋರೀಸ್ ಈ ಸ್ಕಲ್ಪ್ಚರ್ ಮೂಲಕ ತೋರಿಸ್ಯಾರ. ಈ ಒಂದೊಂದು ಪಿಲ್ಲರು ನಾವು ಕೌಂಟ್ ಮಾಡಿ ನೋಡಿದ್ವಿ, ಅವು 52 ಪಿಲ್ಲರ್ಸ್ ಇದ್ವು, ರಿಪ್ರೆಸೆಂಟಿಂಗ್ 52 ವೀಕ್ಸ್ ಆಫ್ ದ ಇಯರ್. ಈಗ ನೀವು ಟೆಂಪಲ್ ಅಪೋಸಿಟ್ ಏನು ಒಂದು ಹೊಂಡ ನೋಡಿದ್ರಲ್ಲ, ಅದು ಸೂರ್ಯಕುಂಡ ಅಂತ ಹೆಸರು. ಅಂದ್ರೆ ಸ್ಟೆಪ್ಡ್ ಟ್ಯಾಂಕ್, ಅಲ್ಲೇ ನೀರು ಇರ್ತೈತಿ, ಅಲ್ಲೇ ಲೈಟಿಂಗ್ ಸಿಸ್ಟಮ್ ಎಲ್ಲ ಇರ್ತೈತಿ. ಓಕೆ, ಈ ಪಿಲ್ಲರ್ ಮೇಲೆ ಸ್ಕಲ್ಪ್ಚರ್ಸ್ ಅಂತೂ ಇಷ್ಟು ಚೆಂದ ಇತ್ತು. ಫುಲ್ ರಾಮಾಯಣ ಮಹಾಭಾರತ ಸ್ಟೋರೀಸ್ ಅವ್ರು ಅಲ್ಲೇ ಕೆತ್ತಿದ್ರು. 52 ಪಿಲ್ಲರ್ಸ್ ಹೇಳ್ದಂಗೆ 52 ವೀಕ್ಸ್ ಆಫ್ ದ ಇಯರ್ ರಿಫ್ಲೆಕ್ಟ್ ಮಾಡ್ತೈತಿ. ಆಮೇಲೆ ನಾವು ಹೊರಗೆ ಫುಲ್ ಸನ್ ಟೆಂಪಲ್ ಸುತ್ತಲೂ ಆ ಗೋಪುರದ ಮೇಲೆ ಆ್ಯಕ್ಚುಲಿ 12 ಸೂರ್ಯ ಸ್ಕಲ್ಪ್ಚರ್ಸ್ ಅದಾವೆ. ಅಂದ್ರೆ ಸೂರ್ಯನು 12 ಅವತಾರಗಳನ್ನು ಅವ್ರು ಇಮ್ಯಾಜಿನ್ ಮಾಡಿಕೊಂಡು ಕೆತ್ತಾರ. ಅಂದ್ರೆ 12 ಸೂರ್ಯ ಸ್ಕಲ್ಪ್ಚರ್ಸ್ ಇಂಡಿಕೇಟಿಂಗ್ ದ 12 ಮಂತ್ಸ್, ನಮ್ಮ 12 ತಿಂಗಳುಗಳನ್ನು ಅಲ್ಲೇ ಇಂಡಿಕೇಟ್ ಮಾಡತ್ತಾವ. ಇವೇನು ನೋಡತ್ತಿರಲ್ಲ ಎಲಿಫೆಂಟ್ಸ್, ಇವು ಗುಡಿ ಆ ಸನ್ ಟೆಂಪಲ್ ಸುತ್ತಲೂ ಈ ಎಲಿಫೆಂಟದು ಸ್ಕಲ್ಪ್ಚರ್ ಅದಾವು, ಇಂಡಿಕೇಟಿಂಗ್ ಅರೌಂಡ್ 365 ಎಲಿಫೆಂಟ್ ಕಾರ್ವಿಂಗ್ಸ್ ಅದಾವು. ಅಂದ್ರೆ ಏನು, 365 ಡೇಸ್ ಐತಿ ನಮಗೆ 1 ಇಯರ್ ಒಳಗಂತ. ಸೊ ಓವರಾಲ್ ಇದು ಭಾಳ ಚಂದ ಮಸ್ತ್ ಟೆಂಪಲ್ ಇತ್ತು. ಆ್ಯಕ್ಚುಲಿ ಒಂದ್ರ ಹಿಂದೆ ಒಂದು ಟೆಂಪಲ್ ಐತಿ, ಅದು ಅಲ್ಲೇನು ದೇವರೆಲ್ಲ ಏನಿಲ್ಲ, ಬಟ್ ಈಸ್ಟ್ ಫೇಸಿಂಗ್ ಟೆಂಪಲ್ ಐತಿ. ಇದು ಅರೌಂಡ್ 1000 ಇಯರ್ಸ್ ಓಲ್ಡ್ ಟೆಂಪಲ್. ನೀವು ಹೊಂಡ ನೋಡ್ತಿರ್ಬೋದು, ಇದಕ್ಕೆ ಸೂರ್ಯಕುಂಡ ಅಂತಾರೆ, ಸ್ಟೆಪ್ಡ್ ಟ್ಯಾಂಕ್ ಅಂತ ಇಂಗ್ಲೀಷ್ ಒಳಗೆ ಕರೀತಾರೆ. ಇದು ಈಸ್ಟ್ ಫೇಸಿಂಗ್ ಟೆಂಪಲ್ ಐತಿ. ಅದೆಲ್ಲ ನೋಡಿಕೊಂಡು ನಾವು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಅಹಮದಾಬಾದ್ ಕಡೆ ಹೊರಟ್ವಿ. ಇದು ಆಲ್ಮೋಸ್ಟ್ ನಾವು ಬಂದು ಅಹಮದಾಬಾದ್ ರೀಚ್ ಆದ್ವಿ. ಅದು ಅರೌಂಡ್ ಒಂದು 4 hours ಜರ್ನಿ ಆಯ್ತು ನಮಗೆ. ಮಧ್ಯಾಹ್ನ ಊಟ ಗೀಟ ಮುಗಿಸ್ಕೊಂಡು ಬಂದು ಅಹಮದಾಬಾದ್ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ರಿವರ್ ಫ್ರಂಟ್ ಸೈಡ್ ನೋಡಿದ್ವಿ. ಆಮೇಲೆ ಗಾಂಧಿ ಕುಟೀರ್ ಒಂದು ನೋಡಿದ್ವಿ. ಆ್ಯಕ್ಚುಲಿ ಗಾಂಧಿ ಕುಟೀರ್ ಒಳಗೆ ನಮಗೆ ಇದು ಸಿಗಲಿಲ್ಲ, ಹೊರಗಿಂದನ ನೋಡ್ಕೊಂಡು ಹೊರಟ್ವಿ. ಅವತ್ತಲ್ಲೇ ನಮ್ಮ ಫ್ರೆಂಡ್ ಮನೆ ಒಳಗೆ ಸ್ಟೇ ಆಗಿ ನೆಕ್ಸ್ಟ್ ಡೇ 8 ನಾವು ಆ್ಯಕ್ಚುಲಿ ವಾಪಸ್ ಬೆಂಗಳೂರಿಗೆ ಟ್ರೈನ್ ಇತ್ತು. ಬಂದು ಇವತ್ತು ರೈಲ್ವೆ ಸ್ಟೇಷನ್ನಾಗ ನಿಂತೀವಿ, ಟ್ರೈನಿಗೆ ವೆಯ್ಟ್ ಮಾಡಾಕತ್ತೀವಿ. ಮಾರ್ನಿಂಗ್ 9 o'clock 9:15 ಅರೌಂಡ್ ಟ್ರೈನ್ ಇತ್ತು. AC ಟಿಕೆಟ್ಸ್ ಮಾಡಿಸಿದ್ವಿ ನಾವು. ಇದು 29 hours ಜರ್ನಿ ಆಕ್ಕೈತೆ ನಮಗೆ. ಟ್ರೈನ್ ಒಳಗೆ ಹುಡುಗರಂತರೂ ಬಂದು ಟಾಯ್ಸ್ ಎಲ್ಲ ತೊಗೊಂಡ್ರು, ಆಟಾಡಿದ್ರು, ಟೈಮ್ ಪಾಸ್ ಮಾಡಿದರು, ಹತ್ತುದು ಇಳಿಯೋದು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫುಲ್ ಫ್ರೆಶ್ ಆಗಿ ಕುಂತಿದ್ವಿ. ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ, ಎಲ್ಲ ನಾವು ತೊಗೊಂಬಂದಿದ್ವಿ. ಇದು ನಮ್ಮದು ಎಂಡ್ ಆಫ್ ಗುಜರಾತ್ ಟ್ರಿಪ್. ವಾಪಸ್ ಬಂದು ಬೆಂಗಳೂರಿಗೆ ತಲುಪಿದ್ವಿ. ಬಾಯ್.